ಎಲ್ಲರಿಗೂ ನಮಸ್ಕಾರ. ದಿನನಿತ್ಯ ಕುಳಿತಲ್ಲಿಯೇ ಕೆಲಸ ಮಾಡುವಂಥವರಿಗೆ ಹಾಗೂ ನಿಂತ್ಕೊಂಡು ಕೆಲಸ ಮಾಡುವಂಥವರಿಗೆ ಬೆನ್ನು ನೋವು, ಸೊಂಟ ನೋವು ಸಹಜವಾಗಿ ಬರ್ತಾ ಇದೆ. ಹಾಗಾಗಿ ಈ ಬೆನ್ನು ನೋವು, ಸೊಂಟ ನೋವು ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಅದಕ್ಕೆ ನಿವಾರಣೆಯಾಗಿ ಕೆಲವು ಆಸನಗಳಿದೆ. ಟ್ಯಾಬ್ಲೆಟ್ಸ್ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಆಸನಗಳನ್ನು ಒಂದು 15 ನಿಮಿಷ ಮಾಡೋದ್ರಿಂದ ಸಂಪೂರ್ಣವಾಗಿ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು ವಾಸಿಯಾಗುತ್ತೆ. ಹಾಗಾಗಿ ಈ ಆಸನಗಳನ್ನು ಮಾಡೋಣ, ಇದರ ಬಗ್ಗೆ ತಿಳಿದುಕೊಳ್ಳೋಣ. 2 ಪಾದಗಳು, ಈಗ ಒಂದು ಚಾಪೆ ಅಥವಾ ಒಂದು ಮ್ಯಾಟ್ ಹಾಕೊಳ್ಳೋಣ. 2 ಕಾಲುಗಳನ್ನು ನೇರವಾಗಿರಲಿ. ನಿಧಾನವಾಗಿ ಬೆನ್ನ ಮೇಲೆ ಮಲಗೋಣ. ಎರಡು ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಇಡೋಣ. ಮೊದಲು ಪಾದವನ್ನು ಹತ್ರ ತಗೊಳ್ಳೋಣ. ಬಲಗಾಲನ್ನು ಹೀಗೆ ಬಲಕ್ಕೆ ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ. ನೆಕ್ಸ್ಟ್ ಕಾಲ್ ಚೇಂಜ್. ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ. 3 ಬಾರಿ ಮಾಡೋಣ. ಹಾಗೆ 2 ಪಾದಗಳನ್ನು ಹತ್ತಿರಕ್ಕೂ ನಮ್ಮ ಕುಷ್ಟದ ಹತ್ರ ಇಟ್ಕೊಳ್ಳೋಣ. ಹೀಗೆ 2 ಪಾದಗಳನ್ನು ಬಲಕ್ಕೆ ಬಿಡೋಣ, ಎಡಕ್ಕೆ ನೋಡೋಣ, ಮುಟ್ಸೋಣ, ನೆಲ ಮುಟ್ಸೋಣ. ಈ ಸೊಂಟದ ಭಾಗ, ಬೆನ್ನಿನ ಭಾಗ ಎಳೆಯುತ್ತೆ. ಆವಾಗ ನರಗಳು ಆಕ್ಟಿವೇಟ್ ಆಗುತ್ತೆ. ಉಸು ತಗೊಳ್ಳೋಣ, ಉಸು ಬಿಡ್ತಾ ಬಲಕ್ಕೆ ಬಿಡೋಣ, ಎಡಕ್ಕೆ ನೋಡೋಣ. ಅಲ್ಲೇ 5 ಬಾರಿ ಕೌಂಟ್ ಮಾಡೋವರೆಗೂ ಅಲ್ಲೇ ಸ್ಥಿತಿಯಲ್ಲಿರೋಣ. ಉಸು ತಗೊಳ್ಳೋಣ, ಉಸು ಬಿಡ್ತಾ ಎಡಕ್ಕೆ, ಬಲಕ್ಕೆ ನೋಡೋಣ, ಮತ್ತೆ ಉಸು ತಗೊಳ್ಳೋಣ, 5 ಬಾರಿ ಕೌಂಟ್ ಮಾಡೋಣ. ಹಾಗೆ ಸ್ವಲ್ಪ ಪಾದಗಳನ್ನು 1.5 ಅಡಿ ಅಂತರ ಇಡೋಣ. ಈ ಪಾದಗಳನ್ನು 1.5 ಅಡಿ ಅಂತರ ಇಡೋಣ. ಕೈಗಳೆರಡು ಭುಜಕ್ಕೆ ಸಮಾನಾಂತರವಾಗಿರಲಿ. ಎಡಕ್ಕೆ ಬಿಡೋಣ, ಬಲಕ್ಕೆ ನೋಡೋಣ. 1 2 3 4 5. ಹಾಗೆ ನಿಧಾನವಾಗಿ ಮೇಲೆ ಬರೋಣ. ಉಸು ತಗೊಳ್ಳೋಣ, ಬಲಕ್ಕೆ ಬಿಡೋಣ, ಎಡಕ್ಕೆ ನೋಡೋಣ. ಸಂಪೂರ್ಣವಾಗಿ ಈ ಮಂಡಿಗಳನ್ನು ನೆಲಕ್ಕೆ ಮುಟ್ಸೋಣ. 1 2 3 4 5. ಹೀಗೆ 5 ಬಾರಿ ಮಾಡೋಣ. ಉಸು ಬಿಡೋಣ, ಉಸು ತಗೊಳ್ಳೋಣ, ಉಸು ಬಿಡೋಣ, ಉಸು ತಗೊಳ್ಳೋಣ, ಉಸು ಬಿಡೋಣ, ಉಸು ತಗೊಳ್ಳೋಣ, ಉಸು ಬಿಡೋಣ. ಹಾಗೆ ನಿಧಾನವಾಗಿ 2 ಕಾಲುಗಳನ್ನು ಸ್ಟ್ರೈಟ್ ಮಾಡೋಣ. ರಿಲ್ಯಾಕ್ಸ್. ನೆಕ್ಸ್ಟ್ ಚೇಂಜ್. ಎಡ ಪಾದ ತೊಡೆಯ ಮಂಡಿ ಚಿಪ್ಪಿನ ಮೇಲೆ ಬಲ ಪಾದವನ್ನು ಇಡೋಣ. 2 ಕೈಗಳನ್ನು ತಲೆ ಕೆಳಗಿಡೋಣ. ಎಡಕ್ಕೆ ಟಚ್ ಮಾಡೋಣ, ನೆಲ ಟಚ್ ಮಾಡೋಣ, ಬಲಕ್ಕೆ ನೋಡೋಣ. ಈ ಬೆನ್ನು ಮತ್ತು ಕುತ್ತಿಗೆಯ ಈ ವೈನ್ಸ್ ಏನಿದೆ, ಇದು ನರಗಳೇನಿದೆ, ಇವು ಎಳಿಬೇಕು. ಈ ಭಾಗ ಎಳಿಬೇಕು. ಆವಾಗ ನರಗಳು ಆಕ್ಟಿವೇಟ್ ಆಗುತ್ತೆ, ನೋವು ನಿವಾರಣೆ ಆಗುತ್ತೆ. ಉಸು ತಗೊಳ್ಳೋಣ, ಉಸು ಬಿಡ್ತಾ, ಉಸು ಬಿಡ್ತಾ ಎಡಕ್ಕೆ ನೋಡೋಣ. ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ. ಹಾಗೆ ಪಾದವನ್ನು ಕೆಳಗಿಳಿಸೋಣ. ಎಡಗಾಲ ಮೇಲೆ ಪಾದವನ್ನು ಎಡ ಮಂಡಿ ಚಿಪ್ಪಿನ ಮೇಲೆ ಇಡೋಣ. ಬಲಕ್ಕೆ ತಿರ್ಚೋಣ, ಎಡಕ್ಕೆ ನೋಡೋಣ, ಉಸು ಬಿಡೋಣ. ಅಲ್ಲೇ ಉಸಿರಾಟ. 1 ರಿಂದ 3 ಬಾರಿ ಉಸಿರಾಡೋಣ. ನೆಕ್ಸ್ಟ್ ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ, ಉಸು ತಗೋತಾ ಮೇಲೆ, ಉಸು ಬಿಡ್ತಾ ಕೆಳಗೆ. ಈ ನಮ್ಮ ಬೆನ್ನು ಹಾಗೂ ಈ ಸೊಂಟ ಹಾಗೂ ಈ ಕುಷ್ಟದ ನರಗಳು ಎಳಿತಾ, ಈ ಭಾಗ ಎಳಿತಾ ಹೋಗುತ್ತೆ. ಆವಾಗ ನೋವು ನಿವಾರಣೆ ಆಗುತ್ತೆ, ರಕ್ತ ಪರಿಚಲನೆ ಆಗುತ್ತೆ. ತಗೊಳ್ಳೋಣ, ಉಸು ಬಿಡ್ತಾ, ಉಸು ತಗೋತಾ, ಉಸು ಬಿಡ್ತಾ. ಈ ರೀತಿ 5 ರಿಂದ 10 ಬಾರಿ ಮಾಡ್ತಾ ಹೋಗೋಣ. 2 ಕಾಲುಗಳು ರಿಲ್ಯಾಕ್ಸ್. ಮತ್ತೆ ಕುಷ್ಟದ ಭಾಗದ ಹತ್ರಕ್ಕೆ ಪಾದವನ್ನು ಇಟ್ಕೊಳ್ಳೋಣ. 2 ಕೈಗಳನ್ನು ತಲೆ ಕೆಳಗಡೆ ಇಟ್ಕೊಳ್ಳೋಣ. ಲಾಕ್ ಮಾಡ್ಕೊಳ್ಳೋಣ. ಉಸು ಬಿಡ್ತಾ ಎಡಕ್ಕೆ
ಅಲ್ಲೇ ನಮ್ಮ ನೋಟ ಬಲಕ್ಕಿರಲಿ. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ರೀತಿ 5 ಬಾರಿ ಮಾಡ್ತಾ ಹೋಗೋಣ. ನಮ್ಮ ಸೊಂಟ ನೋವು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡೋಣ. 2 ಕೈಗಳನ್ನು ನಮ್ಮ ಭುಜಕ್ಕೆ ಸಮಾನಾಂತರವಾಗಿ ಇಡೋಣ. ಆರಾಮಾಗಿ ಮಲಗೋಣ. ಆರಾಮಾಗಿ ಮಲ್ಕೊಳ್ಳೋಣ. 2 ಪಾದಗಳನ್ನು 3 ಡಿಗ್ರಿ ಎತ್ತೋಣ. ಹಾಗೆ 30 ಡಿಗ್ರಿ, ಹಾಗೆ 60 ಡಿಗ್ರಿ, ಹಾಗೆ 90 ಡಿಗ್ರಿ. ಉಸಿರು ಬಿಡ್ತಾ ತಗೋತಾ, ಉಸಿರು ಬಿಡ್ತಾ ತಗೋತಾ, ಉಸಿರು ಬಿಡ್ತಾ ತಗೋತಾ. 3 ಬಾರಿ ಮಾಡೋಣ. 60 ಡಿಗ್ರಿ, ಉಸಿರು ಬಿಡ್ತಾ ತಗೋತಾ, ಉಸಿರು ಬಿಡ್ತಾ ತಗೋತಾ. 30 ಡಿಗ್ರಿ, 1 2 3. 3 ಡಿಗ್ರಿ, 1 2 3. ಈ ರೀತಿ ಮಾಡೋಣ. ರಿಲ್ಯಾಕ್ಸ್ ಮಾಡೋಣ. 2 ಕೈಗಳು ನಮ್ಮ ತಲೆಗಳಿರಲಿ. ಮತ್ತೊಂದು ಬಾರಿ 2 ಪಾದಗಳನ್ನು ನಮ್ಮ ಕುಷ್ಟದ ಹತ್ರ ಇಟ್ಕೊಳ್ಳೋಣ. ಬಲಕ್ಕೆ ಬಿಡೋಣ, ಎಡಕ್ಕೆ ನೋಡೋಣ. ಅಲ್ಲೇ ಉಸಿರಾಟ. 3 ಬಾರಿ ಉಸಿರಾಡೋಣ. 2 3. ಮೇಲೆ ಉಸಿರು ತಗೊಳ್ಳೋಣ, ಮೇಲೆ ಬರೋಣ, ಉಸಿರು ಬಿಡೋಣ. 1 2 3. ಈ ರೀತಿ ಮಾಡೋದ್ರಿಂದ ಹಾಗೆ 2 ಬಲಗೈನ ಹಿಂದೆ ಹಾಕೋಣ. ಬಲ ಮಗ್ಗುಲಿಂದ ಮೇಲೆ ಬರೋಣ. ನಿಧಾನವಾಗಿ ಮೇಲೆ ಬರೋಣ. ಆರಾಮಾಗಿ ಕೂರೋಣ. ಈ ಬೆನ್ನು ನೋವು ಹಾಗೂ ಸೊಂಟ ನೋವಿನ ಆಸನಗಳನ್ನು ಮಾಡೋದ್ರಿಂದ ನಾವು ತಗೊಳ್ಳುವಂಥ ಮಾತ್ರೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ದಿನಕ್ಕೆ 15 ನಿಮಿಷ ಈ ಆಸನವನ್ನು 4 ಆಸನಗಳನ್ನು ಮಾಡೋದ್ರಿಂದ ಸೊಂಟ ನೋವು, ಬೆನ್ನು ನೋವು ರಿಲ್ಯಾಕ್ಸ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.